ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗಾಗಲೇ ಅಧಿಸೂಚನೆ ಹೊರಡಿಸಿದಾಗೆ ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ನೇರ ನೇಮಕಾತಿ ಹಾಗೂ ಮಿಕ್ಕುಳಿದ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ವೃಂದದ ಹುದ್ದೆಗಳು ಸೇರಿದಂತೆ ಟೋಟಲ್ ಆಗಿ 1242 ಪೋಸ್ಟ್ಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ನಡೆಸಬೇಕು ಅಂತಂದೇಳಿ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್. ಈ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ನಾವು ಫಿಸಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಫಿಸಿಕ್ಸ್ನಲ್ಲಿ ಬಂದುಬಿಟ್ಟು ಟೋಟಲ್ ಆಗಿ 76 ಪೋಸ್ಟ್ಗಳು ಇದ್ದಾವೆ. ಅದರಲ್ಲಿ ಟೋಟಲ್ ಆಗಿ HK ನಾನ್ HK ಎಲ್ಲ ಸೇರಿಸ್ಬಿಟ್ಟು 76 ಪೋಸ್ಟ್ಗಳಿದ್ದಾವೆ. ಈ 76 ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ ಫಿಸಿಕ್ಸ್ ಆಸ್ಪಿರೆಂಟ್ಸು ಅಪ್ಲಿಕೇಶನ್ಸ್ ಓಪನ್ ಆಗೋದು 7/10/2021 ಆ್ಯಂಡ್ ಲಾಸ್ಟ್ ಡೇಟು 6/11/2021 ಇರುತ್ತೆ. ಅದಕ್ಕೆ ಯಾವ ರೀತಿಯೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ ಸಂಬಂಧಪಟ್ಟಂಗೆ ಯಾವ್ಯಾವ ಪೇಪರ್ಸ್ ಇರುತ್ತೆ ಅಂದರೆ ಫಸ್ಟ್ ಪೇಪರ್ 1 ಕನ್ನಡ. 100 ಮಾರ್ಕ್ಸ್ಗಿರುತ್ತೆ, ಅದು 2 ಗಂಟೆಗಳ ಕಾಲ ಬರೀಬೇಕು. ಇನ್ನೊಂದು ಇಂಗ್ಲೀಷ್ ಇರುತ್ತೆ, ದಟ್ ಈಸ್ ಕಂಪಲ್ಸರಿ ಕನ್ನಡ ಆ್ಯಂಡ್ ಕಂಪಲ್ಸರಿ ಇಂಗ್ಲೀಷ್ 100 ಮಾರ್ಕ್ಸ್ಗಿರುತ್ತೆ. ಆ್ಯಂಡ್ ಒನ್ ಮೋರ್ ಪೇಪರ್ ಸಾಮಾನ್ಯ ಜ್ಞಾನ GK ಇರುತ್ತೆ, ಅದು 50 ಮಾರ್ಕ್ಸ್ಗೆ, ಅದು 2 ಅವರ್ಸಲ್ಲಿ ಬರೀಬೇಕು. ದೆನ್ ಐಚ್ಛಿಕ ವಿಷಯ ಅಂದರೆ ಫಿಸಿಕ್ಸ್ ಸಂಬಂಧಪಟ್ಟಂಗೆ ಫಿಸಿಕ್ಸ್ಗೆ 250 ಮಾರ್ಕ್ಸ್ ಇರುತ್ತೆ. 250 ಕ್ವೆಶನ್ಸ್ 125 ಕ್ವೆಶನ್ಸ್ ಇರುತ್ತೆ. 125 ಕ್ವೆಶನ್ಸ್ ಅಂದರೆ ಈಚ್ ಕ್ವೆಶನ್ ಕ್ಯಾರೀಸ್ 2 ಮಾರ್ಕ್ಸ್ ಅಂತ ಹೇಳ್ಬೋದು ಇಲ್ಲಿ. ಟೋಟಲ್ 3 ಅವರ್ಸ್ ಟೈಮ್ ಇರುತ್ತೆ. ಇದರಲ್ಲಿ ಒನ್ ಮೋರ್ ಥಿಂಗ್, ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಅದೆಲ್ಲ ಆದಮೇಲೆ ಈಗ ಫಿಸಿಕ್ಸ್ ಸಂಬಂಧಪಟ್ಟಂಗೆ ಸಿಲೆಬಸ್ ಏನೇನಿದೆ ಅಂತ ನೋಡೋದಾದರೆ ಫಿಸಿಕ್ಸ್ನಲ್ಲಿ ಮೇನ್ ಸಿಲೆಬಸ್ ಏನೇನು ಬರುತ್ತೆ ಅಂತ ಅಂದರೆ ಇದರಲ್ಲಿ ಕೊಟ್ಟಿರೋ ರೀತಿ ಸಿಲೆಬಸ್ ಎಲ್ಲನೂ CSIR UGC ನೆಟ್ ಸಿಲೆಬಸ್ ಏನಿದೆ ಅದೇ ಸಿಲೆಬಸ್ಸೇ ಇದರಲ್ಲಿನೂ ಫಾಲೋ ಆಗಿರೋದು. ಫಸ್ಟ್ ಬೇಸಿಕ್ ಮ್ಯಾಥಮೆಟಿಕಲ್ ಮೆಥಡ್ಸ್ ಆಫ್ ಫಿಸಿಕ್ಸ್. ಏನೇನು KSET ಸಿಲೆಬಸ್ ಇದೆ ಅಥವಾ CSIR UGC ನೆಟ್ ಸಿಲೆಬಸ್ ಇದೆ ಫಿಸಿಕಲ್ ಸೈನ್ಸ್ ಸಬ್ಜೆಕ್ಟಲ್ಲಿ, ಸೇಮ್ ಸಿಲೆಬಸ್ಸೇ ಇದರಲ್ಲಿ ಕೂಡ ಇರೋದು ಬೇಸಿಕ್ ಮ್ಯಾಥಮೆಟಿಕಲ್ ಮೆಥಡ್ಸ್ ಆಫ್ ಫಿಸಿಕ್ಸ್ನಲ್ಲಿ. ಅಲ್ಲಿ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಅಂತ ಕೊಟ್ಟಿದ್ರು, ಇದರಲ್ಲಿ ಬೇಸಿಕ್ ಮ್ಯಾಥಮೆಟಿಕಲ್ ಮೆಥಡ್ಸ್ ಆಫ್ ಫಿಸಿಕ್ಸ್ ಅಂತ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಇದೆ. ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲಿ ಕೂಡ ಏನೇನು ಸಿಲೆಬಸ್ CSIR ನೆಟ್ನಲ್ಲಿ ಇದೆ ಸೇಮ್ ಸಿಲೆಬಸ್ಸೇ ಇದರಲ್ಲಿ ಕೂಡ ಇರೋದು. ದೆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಇದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಆದಮೇಲೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಇದೆ. ಕ್ವಾಂಟಮ್ ಮೆಕ್ಯಾನಿಕ್ಸ್ ಆದಮೇಲೆ ಥರ್ಮೋಡೈನಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್ ಇದೆ. ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್ನಲ್ಲಿ ಥರ್ಮೋಡೈನಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಫಿಸಿಕ್ಸ್. ಆಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ ಇದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ ಆದಮೇಲೆ ಅಟೋಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ ಇದೆ. ಅಟೋಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್ ಆದಮೇಲೆ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಆ್ಯಂಡ್ ನ್ಯೂಕ್ಲಿಯರ್ ಆ್ಯಂಡ್ ಪಾರ್ಟಿಕಲ್ ಫಿಸಿಕ್ಸ್. ಇದೆಲ್ಲ ನೋಡಿಬಿಟ್ರೆ ಜಸ್ಟ್ 9 ಬ್ರಾಂಚಸ್ ಆಫ್ ಫಿಸಿಕ್ಸ್ ನಮಗೆ ಕಾಣಿಸುತ್ತೆ ಅಂತ ಅನಿಸುತ್ತೆ ಇಲ್ಲಿ. ಆದರೆ ನಮಗೆ CSIR UGC ನೆಟ್ ಸಿಲೆಬಸ್ ಪೇಪರ್ನಲ್ಲಿ ಅಲ್ಲಿ ಕೋರ್ ಪೇಪರ್ ಅಂತಂದೇಳಿ ಬೇರೆ ಕೊಟ್ಟಿರ್ತಾರೆ ಮತ್ತು ಫಸ್ಟ್ ಪೇಪರ್ ಅಂತ ಬೇರೆ ಕೊಟ್ಟಿರ್ತಾರೆ ಸಿಲೆಬಸ್ಸು. ಬಟ್ ಇದರಲ್ಲಿ 2 ಪೇಪರ್ದು ಕೋರ್ ಪೇಪರು ಆ್ಯಂಡ್ ಜನರಲ್ ಪೇಪರ್ 2 ಪೇಪರ್ದು ಸಿಲೆಬಸ್ ಮರ್ಜ್ ಮಾಡಿಬಿಟ್ಟು ಒಂದೇ ಟಾಪಿಕಲ್ಲಿ ಕೊಟ್ಟಿದ್ದಾರೆ. ಮ್ಯಾಥಮೆಟಿಕಲ್ ಮೆಥಡ್ಸ್ ಆಫ್ ಫಿಸಿಕ್ಸ್, ಕ್ಲಾಸಿಕಲ್ ಮೆಕ್ಯಾನಿಕ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಅಂತ. ಇದಿಷ್ಟು 9 ಬ್ರಾಂಚಸ್ಸು ಫಿಸಿಕ್ಸು ನಾವೇನು CSIR UGC ನೆಟ್ಗೆ ಅಥವಾ KSETಗೆ ಓದಿರ್ತೀವಿ ಅದೇ ಸಿಲೆಬಸ್ಸೇ ಇರುತ್ತೆ ಇದರಲ್ಲಿ. ಇದರಲ್ಲಿ ಈ ವರ್ಷ ಎಕ್ಸ್ಟ್ರಾ ಆ್ಯಡ್ ಆಗಿರೋ ಸಿಲೆಬಸ್ ಅಂದರೆ ನ್ಯಾನೋ ಸೈನ್ಸ್. ನ್ಯಾನೋ ಸೈನ್ಸ್ನಲ್ಲಿ ಎಕ್ಸ್ಟ್ರಾ ಸಿಲೆಬಸ್ ಇದು ಆ್ಯಡ್ ಆಗಿರೋದು. ಅದರಲ್ಲಿ ಯಾವ್ಯಾವುದು ಬರುತ್ತೆ: ಕ್ಲಾಸಿಫಿಕೇಷನ್, ಎಲೆಕ್ಟ್ರಾನ್ ಕನ್ಫೈನ್ಮೆಂಟ್, ಸೈಜ್ ಎಫೆಕ್ಟ್, ಬಲ್ಕ್ ಮೆಟೀರಿಯಲ್ಸ್, ಡಿಸ್ಟಿಂಕ್ಟ್ ಪ್ರಾಪರ್ಟೀಸ್ ಆಫ್ ನ್ಯಾನೋ ಮೆಟೀರಿಯಲ್ಸ್, ಕ್ವಾಂಟಮ್ ಡಾಟ್ಸ್, ನ್ಯಾನೋ ವೈರ್ಸ್, ಕಾರ್ಬನ್ ನ್ಯಾನೋ cones, nanofilms, multi-layered materials, fullerenes, carbon tubes, nanotubes, carbon nanocones, halides, graphene synthesis techniques. ಇದೆಲ್ಲನೂ
ನ್ಯಾನೋ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಇದೆ, ನ್ಯಾನೋ ಟೆಕ್ನಾಲಜಿಗೆ ರಿಲೇಟೆಡು. ಸೊ ಇದಿಷ್ಟು ನ್ಯಾನೋ ಫಿಸಿಕ್ಸ್ಗೆ ಸಂಬಂಧಪಟ್ಟಂಗೆ. ಇನ್ನೂ ಒಂದು ಎಕ್ಸ್ಟ್ರಾ ಟಾಪಿಕ್ ಇದರಲ್ಲಿ ಆ್ಯಡ್ ಆಗಿರೋದು ಅಂತ ಅಂದರೆ, ಅಪಾರ್ಟ್ ಫ್ರಮ್ ದ CSIR ನೆಟ್ ಎಕ್ಸಾಮ್, ಸೊ ಇದರಲ್ಲಿ ಎಲೆಕ್ಟ್ರಾನಿಕ್ಸ್ನಲ್ಲಿ ಬೇಸಿಕ್ಸ್ ಆಫ್ ಸಿಗ್ನಲ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಒಂದು ಈ ಟಾಪಿಕ್ ಆ್ಯಡ್ ಆಗಿದೆ. ಸೊ ಈ ಟಾಪಿಕ್ ಬೇಸಿಕ್ಸ್ ಆಫ್ ಸಿಗ್ನಲ್ಸ್ ಆ್ಯಂಡ್ ಕಮ್ಯುನಿಕೇಷನ್ ನಮಗೆ CSIR ನೆಟ್ ಎಕ್ಸಾಮ್ ಸಿಲೆಬಸ್ನಲ್ಲಿ ಇಲ್ಲ, ಆದರೆ ಇದು ಒಂದು ಸಿಲೆಬಸ್ಸು, ಇದು ಒಂದು ಟಾಪಿಕ್ಕು ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ನಲ್ಲಿ ಆ್ಯಡ್ ಆಗಿದೆ. ಸೊ ಇದಿಷ್ಟು ಫಿಸಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ. ಅದರಲ್ಲಿ 2 ಪೇಪರ್ನಲ್ಲಿ ಸಿಲೆಬಸ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಎಲ್ಲನೂ ಮರ್ಚ್ ಮಾಡಿಬಿಟ್ಟು ಸಿಲೆಬಸ್ನ ಕೊಟ್ಟಿರ್ತಾರೆ. ಸೊ ಇದೆಲ್ಲನೂ PDF ನಲ್ಲಿ ನೋಡಿಕೊಂಡ್ರೆ ಸೇಮ್ CSIR UGC ನೆಟ್ ಸಿಲೆಬಸ್ ಏನಿದೆ ಸೇಮ್ ಸಿಲೆಬಸ್ ಇದೆ. ಬಟ್ ಎಕ್ಸ್ಟ್ರಾ ಟಾಪಿಕ್ ಆ್ಯಡ್ ಆಗಿರೋದು ಅಂದರೆ ನ್ಯಾನೋ ಸೈನ್ಸ್ ಸಿಲೆಬಸ್ ಮಾತ್ರ. ಸೊ ಇದಿಷ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಫಸ್ಟ್ ಗ್ರೇಡ್ ಕಾಲೇಜಸ್ಗೆ ಫಿಸಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಸಿಲೆಬಸ್ ಇದೆ. ಸೊ ಈ ಸಿಲೆಬಸ್ಗೆ ತಕ್ಕಾಗೆ ಸೊ ಪ್ರತಿಯೊಂದು ಟಾಪಿಕ್ಸ್ಗೂ ವೀಡಿಯೋಸ್ನ ಐ ವಿಲ್ ಶೇರ್ ಇನ್ ದ ಅಪ್ಕಮಿಂಗ್ ವೀಡಿಯೋಸ್. ಓಕೆ, ಥ್ಯಾಂಕ್ ಯು.